ವೀಕ್ಷಕರಿಗೆ ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವುದೇ ವರ್ಗದವರಿರಲಿ, ಯಾವುದೇ ಸಮಸ್ಯೆಗಳಿರಲಿ, ಇವೆಲ್ಲದಕ್ಕೂ ಮಂಜುನಾಥ ಶಾಸ್ತ್ರಿ ಗುರೂಜಿಯವರ ಆತ್ಮಚಿಕಿತ್ಸೆಯಿಂದ ಪರಿಹಾರ ಕೊಡಿಸುವ ಒಂದು ಅಪರೂಪದ ಸಂಚಿಕೆಯೇ ನಮ್ಮ ಜನ್ಮ ಜನ್ಮಾಂತರ. ನಮಸ್ಕಾರ ಸರ್. ನಮಸ್ಕಾರ. ಏನು ನಿಮ್ಮ ಹೆಸರು? ಝರೀನಾ. ಓಕೆ. ನೀವು? ಅಮೀನಾಬಿ. ಏನಾಗಬೇಕು ಝರೀನಾಗೆ? ಅತ್ತೆ ಆಗ್ಬೇಕು. ಏನು ನಿನ್ನ ಸಮಸ್ಯೆ ಏನು? ಮೈಕೈ ನೋವು, ಒಂಥರ ವಾಂತಿ ಬರೋದಾಗೋದು, ಹೊಟ್ಟೆ ನೋವು ಬರೋದು, ಮನೇಲಿ ಇರ್ಲಿಕ್ಕಾಗಲ್ಲ, ಮತ್ತು ಸುಸ್ತಾಗುತ್ತೆ, ಮನೆ ಕೆಲಸ ಮಾಡ್ಲಿಕ್ಕಾಗಲ್ಲ, ನಮ್ಮ ಯಜಮಾನ್ರ ಕಂಡ್ರೆ ಆಗಲ್ಲ, ನನ್ನ ಮಗು ಕಂಡ್ರೆ ಆಗಲ್ಲ. ಒಂದೊಂದು ದಿವಸ ಅಂದರೆ ಕೋಪ ಬರುತ್ತೆ. ಹೀಗೆ ನೋವಿನಿಂದ ನರಳುತ್ತಿರುವ ಈಕೆ ಝರೀನಾ. ತನ್ನ ಗಂಡನ ಮನೆಯಲ್ಲಿ ಸುಖವಾಗಿದ್ದ ಈಕೆಗೆ ಇದ್ದಕ್ಕಿದ್ದಂತೆ ಸಮಸ್ಯೆಗಳು ಶುರುವಾಗುತ್ತವೆ. ಬೆನ್ನು ನೋವು, ಮೈಕೈ ನೋವು, ಇದ್ದಕ್ಕಿದ್ದ ಹಾಗೆ ವಿಚಿತ್ರವಾಗಿ ವರ್ತಿಸುವುದು, ಇವೆಲ್ಲ ಕಳೆದ 4 ವರ್ಷಗಳಿಂದ ಝರೀನಾ ಬದುಕಿನ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ. ಗಂಡನನ್ನ ಕಂಡ್ರಂತೂ ವಿಪರೀತ ಕೋಪ. ಅದ್ಯಾವ ಮಸೀದಿ, ದೇವಸ್ಥಾನ, ಮಠ ಮಂದಿರ ಸುತ್ತಿದ್ರೂ ಝರೀನಾಳ ಸಮಸ್ಯೆಗೆ ಪ್ರಯೋಜನ ಅನ್ನೋದು ಸಿಗಲೇ ಇಲ್ಲ. ನೀವು ಹೇಳಿ. ನಿಮ್ಮ ಸೊಸೆ? ಸೊಸೆ ಅವ್ರಿಗೆ ಒಂದು 4 ವರ್ಷ 5 ವರ್ಷದಿಂದ ತುಂಬ ಪ್ರಾಬ್ಲಮ್ ಆಯಿತು. ಚೆನ್ನಾಗಿದ್ರು ಅವರು, ಚೆನ್ನಾಗಿದ್ರು, ಏನೂ ಇರಲಿಲ್ಲ. ಬರ್ತಾ ಸ್ವಲ್ಪ ಮೈ ಮೇಲೆ ಬರೋದಂಗೆ, ಮೈ ಮೇಲೆ ಬಂದ ಹಾಗೆ, ಬೈ ಮೇಲೆ ಬಂದೋದು, ಅವು ಹೆಂಗಂದ್ರೆ ಹಂಗೆ ರಾಂಗ್ ಆಗಿಬಿಡೋದು, ಗಲಾಟೆ ಮಾಡೋದು ಮನೆಯಲ್ಲೆಲ್ಲ. ಎಲ್ಲ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದ್ವಿ. ನಮ್ಮ ಮುರುಗಮಲ್ಲ ಎಲ್ಲ, ಇಲ್ಲಿ ತೋಕಲ್ ಮಸ್ತಾನ್ ಎಲ್ಲಕ್ಕೂ ಹೋಗಿ ಬಂದ್ವಿ. ಎಲ್ಲ ಮಸ್ಜಿದ್ ಎಲ್ಲ ಆಗೋಯ್ತು. ಏನು ಮಾಡಿದ್ವಿ ಮತ್ತೆ ಎಲ್ಲಿ ಮಂತ್ರ ದುರ್ಗಾ ಪರಮೇಶ್ವರ್ಗೆ ಸತ ಹೋಗ್ತೀವಿ. ಎಲ್ಲ ಹೋಗಿ ಬಂದು ಎಲ್ಲ ಹೋದ್ರು ಕಮ್ಮಿ ಆಗ್ತಾ ಇದೆ. ಮೈ ಮೇಲೆ ಬಂದು ಏನು ಹೇಳುತ್ತಮ್ಮ? ಅದು ಏನು ಹೇಳ, ಸಿಟ್ಟು, ಅಳೋದು ಜಾಸ್ತಿ, ಕೈಗಾಲೆಲ್ಲ ಹಿಂಗೆ ಬಿಗಿಸ್ಕೊಳೋದು, ಒಂಥರ ಇದಂಗೆ ವಾಯ್ ಬಂದಂಗೆ ಮಾತಾಡೋದು. ಆದ್ರಿಂದ ಹಂಗೆ ಆಗ್ಬಿಡ್ತೈತೆ. ಇವಾಗ ಒಂದು ಮಗು ಆಗಿದೆ ಅಷ್ಟೇ. ಏನೋ ದೇವ್ರದಿಂದ ಇಷ್ಟು ಮಕ್ಕಳೇ ಆಗಿರ್ಲಿಲ್ಲ, ಒಂದು 5-6 ವರ್ಷದಿಂದ. ಈಗ ಒಂದು ಗಂಡು ಮಗು ಆಗಿದೆ, ಆಗಿದೆ, 1.5 ವರ್ಷ ಮಗ. ಆ ಮಗನು ಚೆನ್ನಾಗಿ ನೋಡ್ತಾಳೆ. ಒಂದೊಂದ್ಸಲಿ ಹೋದ್ರೂ ಸಿಟ್ಟು ಮಾಡ್ಕೊಂಡ್ಬಿಡ್ತಾಳೆ. ಮಗು ನೋಡಿದ್ರು ಸಿಟ್ಟು ಬಡಕ್ಕಂತಾಳೆ, ಹೊಡಿಯಂಗೆ ಹೋಗ್ತಾಳೆ, ಅದು ಮಾಡ್ತಾಳೆ. ಇವಾಗ ಪರವಾಗಿ ಸ್ವಲ್ಪ ಹೆಂಗಿದ್ರು ಪರವಾಗಿಲ್ಲ. ಎಲ್ಲ ನಾವು ದೇವಸ್ಥಾನಕ್ಕೆ ಹೊರಡ್ಬೇಕು ಅಂದ್ರೆ ಬಂದ್ಬಿಡುತ್ತೆ. ಅವಾಗೇನು ಹೇಳುತ್ತೆ ಬಂದು? ಏನು ಹೇಳಲ್ಲ, ಅಳೋದೇ ಜಾಸ್ತಿ. ಏನು ಬಾಯ್ ಬಿಟ್ಟು ಇಂತ ನಾನು ನನ್ಗೆ ಬೇಕು, ನನಗಿಂತ ಬೇಕು ಅನ್ನೋದು ಏನು ಹೇಳಲ್ಲ. ಅಳೋದು ಜಾಸ್ತಿ, ಕೈಗಳೆಲ್ಲ ಹಿಂಗೆ ಮುದುಡ್ಕೊಂಡು ಹೋಗೋದು, ವಾಯಿ ಬಂದಂಗೆ ಆಗುತ್ತಲ್ವಾ, ಹಂಗೆ ಹಿಂದಕ್ಕೆ ಹೊರಟೋಗೋದು, ಅಷ್ಟ ಆದಂಗೆ ಆಗೋದು. ಸುಮ್ಮನೆ ಅಳ್ತಾ ಇರ್ತಾರೆ. ಎಳ್ಕೊಂಡು ಹೋಗ್ತಾವ್ರೆ ಅಂತ ಹೇಳ್ತಾಳೆ. ಹೌದಾ? ಅದು ಹೇಳ್ಕೊಂಡು ಹೋಗ್ತಾ ಇರೋದು ಯಾರು ಅನ್ನೋದು ಗೊತ್ತಾಗಲ್ವಾ ನಿಂಗೆ? ಕಣ್ಣಿಗೆ ಕಾಣಿಸಲ್ಲ, ಬಟ್ ಹಿಡಿದಿರೋದು ಗೊತ್ತಾಗತ್ತೆ. ನಿದ್ದೆಯಲ್ಲಿ ಏನಾಗುತ್ತೆ? ನಿದ್ದೆ ಯಾರು ನಿಂತಂಗಾಗುತ್ತೆ. ಯಾರು ಅನ್ನೋದು ಗೊತ್ತಾಗತ್ತಾ? ಕಾಣಿಸಲ್ಲ. ಅಂದ್ರೆ ಕರೆಕ್ಟ್ ಫುಲ್ ಪಿಕ್ಚರ್ ಕಾಣಿಸಲ್ಲ. ಓಕೆ. ಆಮೇಲೆ ಏನ್ ಅನ್ಸದ? ರಾತ್ರಿ ಎಲ್ಲ ಏನ್ ಸಮಸ್ಯೆ, ತೊಂದರೆ ಏನಾರು ಆಗತ್ತಾ? ಹೌದು, ಕಾಲು ಎಳಿಯೋದು, ಒಂಥರ ಕುತ್ತಿಗೆ ಎಲ್ಲ ಇದಾಗೋದು, ನೋವಾಗೋದು, ಹೊಟ್ಟೆ ನೋವಾಗೋದು, ಕೈ ಕಾಲೆಲ್ಲ ಸುಸ್ತು, ಆ ಥರ ಆಗುತ್ತೆ. ಈಗ ಈ ಹೊಟ್ಟೆ ನೋವು, ತಲೆನೋವು ಇದಕ್ಕೆಲ್ಲ ಡಾಕ್ಟರ್ ಹತ್ರ ತೋರಿಸ್ಲಿಲ್ವಾ? ಟ್ರೀಟ್ಮೆಂಟ್ ಕೊಡಿಸ್ಲಿಲ್ವಾ? ಎಷ್ಟು ದುಡ್ಡು ಖರ್ಚು ಮಾಡಿದ ನನ್ನ ಮಗ, ತುಂಬಾ ದುಡ್ಡು ಖರ್ಚು ಮಾಡಿದ. ದೇವಸ್ಥಾನಗಳಿಗೆ, ಆಸ್ಪತ್ರೆಗಳಿಗೆ ಎಲ್ಲ ತೋರಿಸಿದ್ವಿ. ಆ ಮಕ್ಕಳಾಗ್ದಿದ್ದಿರೋದಕ್ಕೆ ಮತ್ತೆ ಅದಕ್ಕೂ ಎಲ್ಲ ತೋರಿಸಿದ್ವಿ. ಏನೋ ದೇವ್ರದೇನೋ ಒಂದು ಗಂಡು ಮಗು ಆಗಿದೆ. ಈಗ ಈ ಸಮಸ್ಯೆ ಶುರುವಾಗಿ 4 ವರ್ಷ ಆಯ್ತು ನಿಮಗೆ. ಈ ಮಗು ಹುಟ್ಟಿ ಎಷ್ಟು ವರ್ಷ ಆಯ್ತು? 1.5 ವರ್ಷ ಆಗಿದೆ. ಅಮಾವಾಸ್ಯೆ ಹುಣ್ಣಿಮೆಗೆ ಏನಾದ್ರೂ ಜಾಸ್ತಿ ಆಗುತ್ತೆ ಸರ್. ಅಮಾವಾಸ್ಯೆ ಹುಣ್ಣಿಮೆಯಲ್ಲಂತೂ ಝರೀನಾಳ ಅಬ್ಬರ ಬಲು ಜೋರು. ಅದ್ಯಾರೋ ಬಂದು ಕಾಲು ಎಳೆದಂಗೆ, ಕತ್ತು ಹಿಸುಕಿದಂತೆ ಆಗ್ತಿತ್ತು. ಅದ್ಯಾರು ಪುಣ್ಯಾತ್ಮರು ನಮ್ಮ ಜನ್ಮ ಜನ್ಮಾಂತರದ ವೇದಿಕೆಗೆ ಆಕೆಯನ್ನ ಕಳುಹಿಸಿಕೊಟ್ಟರು. ನೋಡೋಣ, ಈಗ ನಿಮ್ಮನ್ನೇ ಯೋಗ ನಿದ್ರೆಗೆ ಒಳಪಡಿಸೋದಕ್ಕೆ ಪ್ರಯತ್ನ ಮಾಡೋಣ. ನೀವೇ ಆಳವಾದ ಯೋಗ ನಿದ್ರೆಗೆ ಹೋದರೆ ನಿಮ್ಮಿಂದಾನೇ ನಿಮ್ಮ ಮೇಲೇ ಆತ್ಮ ಬಂದು ಮಾತಾಡುತ್ತಾ ಅಂತ ಒಂದು ಪ್ರಯತ್ನ ಮಾಡಿ ನೋಡ್ತೀನಿ. ಒಂದು ವೇಳೆ ನಿಮ್ಮ ಮೇಲೆ ಬರಲಿಕ್ಕೆ ಆಗಲಿಲ್ಲ ಅಂತ ಆದರೆ ಬೇರೆಯವರನ್ನು ಯೋಗ ನಿದ್ರೆಗೆ ಒಳಪಡಿಸಿ ನಿಮ್ಮ ಆತ್ಮನ ಅವರಲ್ಲಿ ಟ್ರಾನ್ಸ್ಫರ್ ಮಾಡಿ ನಿಮ್ಮ ಸಮಸ್ಯೆ ಮೂಲ ಏನು ಅಂತ ತಿಳ್ಕೊಳ್ಳೋಣ. ಈಕೆಯ ಇಷ್ಟೆಲ್ಲ ಸಮಸ್ಯೆಗೆ ಮಂಜುನಾಥ ಶಾಸ್ತ್ರಿ ಗುರೂಜಿಯವರು ಯಾವ ತರಹ ಪರಿಹಾರ ನೀಡ್ತಾರೆ ಅಂತ ನೋಡೋಣ ಒಂದು ವಿರಾಮದ ನಂತರ. ಕರ್ಕೊಂಡು ಹೋಗ್ತೀನಿ, ನಮ್ಮಮ್ಮ ಬೇಡ ಅಂದ್ರು, ಎಲ್ಲ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ.
ಆಗಿದ್ದೀನಿ. ಹ್ಞೂ 2 ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ಹ್ಞೂ ಅಬಾರ್ಷನ್ ಮಾಡಿಬಿಟ್ಟೆ.